ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ. ಎಜಿಎಸ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ 5ನೇ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರ ಮಿತ್ರರಿಗೆ ಅಭಿನಂದನಾ ಪ್ರಶಸ್ತಿ ಸಮಾರಂಭ. ಪ್ರತಿ ವರ್ಷ ಕನ್ನಡ ಭಾಷೆಯಲ್ಲಿ 100ಕ್ಕೆ 100 ಅಂಕ ಪಡೆಯುವ ಕನ್ನಡ ಶಿಕ್ಷಕರನ್ನು ಗುರುತಿಸಿ ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕನ್ನಡಿಗರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಕಾಯಕವನ್ನಾಗಿ ಮಾಡಿಕೊಂಡು ಬಂದಿದೆ. ಈ ನಿಟ್ಟಿನಲ್ಲಿ ದಿನಾಂಕ 22/3/2026 ಭಾನುವಾರದಂದು ಕೆಂಗೇರಿಯ ಪ್ರತಿಷ್ಠಿತ ದರ್ಶನ್ ಕಾಲೇಜು ಸಭಾಂಗಣದಲ್ಲಿ ಎಜಿಎಸ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ 5ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸುಮಾರು 100ಕ್ಕೂ ಹೆಚ್ಚು ಸಾಧಕರನ್ನು ಗುರುತಿಸಿ 2026ನೇ ಸಾಲಿನ ಕರ್ನಾಟಕ ಸಾಹಿತ್ಯ ವಿದ್ಯಾರತ್ನ ಪ್ರಶಸ್ತಿ, ವಿಶ್ವ ಗುರು ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಸಾಧಕರನ್ನು ಗೌರವಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಚಲನಚಿತ್ರ ರಂಗದ ನಟ, ನಿರ್ದೇಶಕ, ನಿರ್ಮಾಪಕ ಮದನ್ ಪಟೇಲ್ ರವರು, ಆರಿಫ್ ಬೀರೂರು ರವರು, ಗೌರವಾಧ್ಯಕ್ಷರಾದ ಡಾಕ್ಟರ್ ಟಿ ಯಲ್ಲಪ್ಪ ರವರು, ತೋತಾಪುರಿ ಸ್ವಾಮೀಜಿರವರು, ವೆಂಕಟೇಶ್ ಮೂರ್ತಿಯವರು, ಶ್ರೀನಿವಾಸ್ ರವರು, ಪ್ರಾಧ್ಯಾಪಕರಾದ ಪ್ರಹ್ಲಾದ್ ರೆಡ್ಡಿರವರು, ನಾಗರಾಜ್ ಬೈರಿರವರು, ರಕ್ತದಾನಿ ತ್ಯಾಗರಾಜರವರು, ರವಿತಾ ಪ್ರಭಾಕರ್ ರವರು, ಗೋವಿಂದ್ ರಾಜ್ ರವರು, ಮುನಿರಾಜು ರವರು ಮುಂತಾದ ಅನೇಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ನಾಡ ಬಾವುಟಕ್ಕೆ ನೀನೊಂದು ಗುರುತಾಗು, ಬಸವಳಿದ ಭೂಪಟಕ್ಕೆ ಕಾಯುವ ದೊರೆಯಾಗು. 7 ಜನ್ಮಕ್ಕೂ ಭರವಸೆ 7 ಜ್ಞಾನಪೀಠಗಳು. ಕೈ ತುತ್ತು ಕೊಟ್ಟೋರ ಕಂಕಣವಾಗ್ತೀನಿ, ಕನ್ನಡತಿ ಮಾನಕ್ಕೆ ಪ್ರಾಣ ಕೊಡುತ್ತೀನಿ. ಅಣ್ಣ ಕಣೋನಿ ಅಣ್ಣ ಕಣೋನಿ ಕೈ ಇಟ್ಟ ಸೋಲಿಲ್ಲ ನಿನ್ನುಸಿರೇ ನಮ್ಮುಸಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಇವತ್ತು ಏನು ಎಜಿ ಸಂಸ್ಥೆಯ ಒಂದು 5ನೇ ವಾರ್ಷಿಕೋತ್ಸವದ ಸಮಾರಂಭವನ್ನ ಅಂಬರೀಶ್ ಅವರು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಆ ಅದ್ದೂರಿ ಅವಕಾಶವನ್ನ ನಮಗೂ ಸಹ ಒಂದು ಪಾಲನ ಕೊಟ್ಟಿದ್ದಾರೆ ಅನ್ಬೋದು. ಅಂಬರೀಶ್ ಅವರು ಹೇಳ್ಬೇಕು ಅಂದ್ರೆ ಸಮಾಜ ಸೇವೆಯಲ್ಲಿ ಅವರು ತುಂಬಾ ಅವ್ರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ಹೆಜ್ಜೆಯೂ ಸಹ ಆ ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇದ್ದೀನಿ. ಅವ್ರ ಜೀವನವನ್ನು ಕನ್ನಡವನ್ನ ಬೆಳೆಸೋದು, ಕನ್ನಡ ಭಾಷೆಯನ್ನ ಬೆಳೆಸೋದೇ ಅವ್ರ ಗುರಿಯಾಗಿದೆ. ಹಾಗಾಗಿ ಆ ತಾಯಿ ಭುವನೇಶ್ವರಿ ಅವರಿಗೆ ಎಲ್ಲ ಸೌಕರ್ಯಗಳನ್ನ ಸಕಾಲವನ್ನ ಕೊಟ್ಟು ಹಾರೈಸ್ಲಿ ಅಂತ ಹೇಳ್ತೀವಿ. ಅವರ ಸಮಾಜ ಸೇವೆಯಲ್ಲೂ ಸಹ ನಮ್ದು ಒಂದು ಹಳೆಯಲ್ಲಿ ಸೇವೆ ಅಂದ್ಬಿಟ್ಟು ಅವ್ರ ಜೊತೆ ನಾವು ಕೈಗೂಡಿಸ್ಕೊಂಡಿದೀವಿ. ಅವ್ರು ಇನ್ನು ಈ ಸಮಾಜ ಸೇವೆ ಇನ್ನು ಮುಂದುವರಿಯಲಿ, ಅವರು ಒಂದು ಉತ್ತಮ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇರ್ಲಿ ಅಂದ್ಬಿಟ್ಟು ನಾನು ಆ ಭುವನೇಶ್ವರಿ ತಾಯಿಯನ್ನ ಕೇಳ್ಕೊತೀನಿ. ಸಾವಿರಾರು ವರ್ಷಗಳಿಂದ ಒಂದು ರೀತಿ ಸಂಪದ್ಭರಿತವಾದಂತಹ ಭೂಮಿ ಎಲ್ಲಾ ಕ್ಷೇತ್ರಗಳು ಕೂಡ ಮುಂದುವರ್ಕೊಂಡು ಬಂದು ಎಲ್ಲೋ ಒಂದು ಸಮಯ ನಮ್ಮ ಒಂದು ಕರ್ನಾಟಕ ಛಿದ್ರವಾದಂತ ಘಟನೆ ಮತ್ತೆ ಅದನ್ನ ಸರಿ ಮಾಡಿಕೊಂಡು ನಾವು ಮುಂದುವರಿತಾ ಇದೀವಿ.
ಪ್ರತಿಯೊಬ್ಬರು ಕೂಡ ಸಾಧಕರು, ವಿವಿಧ ಕ್ಷೇತ್ರದ ಸಾಧಕರು ಅವರವರದೇ ಕ್ಷೇತ್ರದಲ್ಲಿ ಈ ಒಂದು ನಾಡಿಗೆ ಅವರ ಒಂದು ಸಾಧನೆ ಕಾಣಿಕೆಯನ್ನು ನೀಡಿ ಈ ಒಂದು ಕನ್ನಡವನ್ನ, ಕರ್ನಾಟಕವನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಪ್ರೋತ್ಸಾಹ ಮಾಡ್ತಾ ಇರುವಂತ ಇವತ್ತು AGS ಚಾರಿಟಬಲ್ ಟ್ರಸ್ಟ್ ಒಂದು ಅತ್ಯುತ್ತಮವಾದ ಒಂದು ಪವಿತ್ರವಾದ ಕೆಲಸವನ್ನು ಮಾಡ್ತಾ ಇದೆ. ಇದರ ಸಂಸ್ಥಾಪಕ ಅಧ್ಯಕ್ಷರಾದಂತ ಅಂಬರೀಶ್ ಅವರ ನೇತೃತ್ವದಲ್ಲಿ ಗೌರವಾಧ್ಯಕ್ಷರಾದಂತ ಯಲ್ಲಪ್ಪ ಅವರು ಹಾಗೆ ಮನು ಅವರು ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ನಿರತರಾಗಿ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡಿ ಒಂದು ಕರ್ನಾಟಕಕ್ಕೆ ಅವ್ರದೇ ಆದ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ, ಸಾಧಕರಿಗೂ ಕೂಡ ತಮ್ಮ ಪ್ರಶಸ್ತಿಗೆ ತಾವು ಯೋಗ್ಯರಿದ್ದೀರಿ ಅಂತೇಳಿ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ನಾನು ನನ್ನ ಮಾತಿನ ವಿರಮಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮೈಸೂರಿಂದ ಬಂದಿದ್ದೀನಿ. ಇಲ್ಲಿ ನನಗೆ ವಿಶ್ವಗುರು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಅವರಿಗೆ ಅಂಬರೀಶ್ ಸರ್ ಅವರಿಗೆ, ಡಾಕ್ಟರ್ ಅಂಬರೀಶ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ವಿಶ್ವಗುರು ಅಂತ ಕರೆಯುತ್ತಿದ್ದುದು ಬಸವಣ್ಣನವರನ್ನ ಕಾಯಕ ಯೋಗಿ, ಕಾಯಕವೇ ಕೈಲಾಸ, ಸಮಾನತೆ, ಸಹಬಾಳ್ವೆಯನ್ನ, ತತ್ವಗಳನ್ನ ಬೋಧಿಸಿದಂತಹ ಬಸವಣ್ಣನವರನ್ನ ವಿಶ್ವಗುರು ಅಂತ ನಾವೆಲ್ಲರೂ ಸಹ ಗೌರವಿಸುತ್ತೇವೆ. ಅದಾದ ನಂತರ 2025ರಲ್ಲಿ ಮಹಾ ಕುಂಭಮೇಳದಲ್ಲಿ ಶೀಲ ಪ್ರಭು ಪಾದರಿಗೆ ವಿಶ್ವಗುರು ಎಂಬ ಬಿರುದನ್ನ ಕೊಟ್ಟು ಗೌರವಿಸಲಾಗಿದೆ. ಆ ನಂತರದಲ್ಲಿ ನಮಗೆ ಈಗ ವಿಶ್ವಗುರು ಅನ್ನೋ ಒಂದು ಪ್ರಶಸ್ತಿಯನ್ನ ನೀಡಿದ್ದಾರೆ. ಅದಕ್ಕೆ ನಾವು ಎಷ್ಟು ಅರ್ಹರು ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೂ ಸಹ ಆ ಗೌರವವನ್ನ ನಾವು ಸ್ವೀಕಾರ ಮಾಡಿದ್ದೇವೆ. ಅದರಂತೆ ನಾವು ಇನ್ನೂ ಜವಾಬ್ದಾರಿಯುತವಾಗಿ ಒಳ್ಳೆಯ ಕೆಲಸಗಳನ್ನ ಮಾಡುವತ್ತ ನಮ್ಮ ಗಮನ ಹರಿಸ್ತೀವಿ ಅಂತ ನಿಮ್ಮೆಲ್ರಿಗೂ ನಾನು ಭರವಸೆಯನ್ನ ನೀಡ್ತಾ ಥ್ಯಾಂಕ್ ಯು ಸೋ ಮಚ್. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಡೆದಿರೋ ಕಾರ್ಯಕ್ರಮ ನೂರಾರು ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಪ್ರಶಸ್ತಿ ಇನ್ನೊಂದು ಮತ್ತೊಂದು ಮಾಡ್ತಾ ಇರ್ತವೆ. ದುಡ್ಡನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಒಂದು ಏನ್ ಹೇಳ್ತೀವಿ, ಈ ಟ್ರಸ್ಟ್ ಸಮಾಜದಲ್ಲಿ ವಿಶೇಷ ಸೇವೆ ಸಲ್ಲಿಸಿರೋದು ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ಟಿರೋದು ಇಡೀ ರಾಜ್ಯನೇ ಈ ಕಡೆ ತಿರುಗಿ ನೋಡೋಂಥ ಕಾರ್ಯಕ್ರಮ ಆಗಿದೆ. ನನ್ನ ಹೆಸರು BM ಶ್ರೀನಿವಾಸ ಮೂರ್ತಿ ಬೆಟ್ಟಲ್ ಸರ್, ಹಸಿರು ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ ಸರ್. ಡಾಕ್ಟರ್ ಮುನಿಯಪ್ಪ, ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಹಿರಿಯ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಂಬರೀಶ್ ಅವರು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯ ನಿಜವಾಗಲೂ ಒಂದು ಸಮಾಜಕ್ಕೆ ಮಾದರಿಯಾಗುತ್ತೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಬಹಳ ನಿರ್ಮಲವಾಗಿರ್ತಕ್ಕಂಥ ಶುದ್ಧವಾದಂಥ ಒಂದು ಮನಸ್ಸಿನಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರ್ತಕ್ಕಂಥ ಬಡವರ ಸೇವೆ ಅಂತಕ್ಕಂಥದ್ದು ಇನ್ನೂ ಹೆಚ್ಚು ಬೆಳೀಲಿ ಅಂತೇಳಿ ನಾನು ಆಶಿಸ್ತೀನಿ. ಅವರಿಗೆ ನನ್ನ ಕಡೆಯಿಂದ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಕೂಡ ನಾನು ಕೊಡ್ತೀನಿ. ಅವರು ಸಮಾಜದ ಮುತ್ತುಗಳನ್ನು ಆರಿಸಿ ಇವತ್ತು ಅವರಿಗೆ ಮಾನವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಇಂಥ ಕೆಲಸ ಇನ್ನಷ್ಟು ಹೆಚ್ಚಾಗಲಿ ಅವರಿಂದ. ಇಡೀ ಸಮಾಜಕ್ಕೆ ಒಂದು ರೀತಿ ಬದಲಾವಣೆ ತರುವಂತಹ ಸಂದರ್ಭದಲ್ಲಿ ಅವರ ಕೆಲಸ ಇನ್ನೂ ಹೆಚ್ಚು ಇಡೀ ರಾಜ್ಯದಲ್ಲೇ ಅವರು ವಿಸ್ತರಿಸಲಿ ಅಂತ ಹೇಳ್ತಾ ಎಲ್ಲ ರೀತಿಯ ಒಂದು ಶುಭವನ್ನ ಹಾರೈಸ್ತೀನಿ. ಸೊ ಅಂಬರೀಶ್ ಅವರಿಗೆ ಎಲ್ಲಾ ರೀತಿಯ ಒಳ್ಳೆಯದಾಗ್ಲಿ ಅಂತ ಹೇಳಿ ಹೇಳ್ತಾ ಎರಡು ಮಾತುಗಳ. ಇವತ್ತಿನ AG ಚಾರಿಟಬಲ್ ಟ್ರಸ್ಟ್ ಅವರಿಂದ ಅಂಬರೀಶ್ ಅವರ ನೇತೃತ್ವದಲ್ಲಿ ಬಹಳ ಜನ ಸಾಧಕರಿಗೆ, ಬಡ ಕಾರ್ಮಿಕರಿಗೆ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ. ಮತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ನಮ್ಮ ಸಮಾಜದಲ್ಲಿ ಏನು ಕೊರತೆಗಳು ಬಂದಿರತಕ್ಕಂಥ ಜನಗಳಿಗೆ ನಾವು ಒಳ್ಳೆ ಮಾರ್ಗದರ್ಶನ ಮಾಡಿ, ಮತ್ತು ವಿಶ್ವಕರ್ಮ ಸಮಾಜದ ನಾವು ಜನಸೇವಾ ಸಂಘದ ರಾಜ್ಯ ಸಂಘಟನೆ, ಹೋಬಳಿ ಮಟ್ಟದಿಂದ ರಾಜ್ಯ ಸಂಘಟನೆವರೆಗೂ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಬಂದಿದ್ವಿ. ನಾವು ಏನೇ ನಮ್ಮ ಸಮಾಜದ ಅನುದಾನಗಳನ್ನು ಬಡವರ ಮಕ್ಕಳಿಗಾಗಿ, ನಾವು ಓದಿರ್ತಕ್ಕಂಥ CET ವಿದ್ಯಾರ್ಥಿಗಳಿಗಾಗಿ ಅರಿವು ಶಿಕ್ಷಣ, ನೇರ ಸಾಲ, ಸಾರಥಿ ಯೋಜನೆ, ಸ್ವಯಂ ಉದ್ಯೋಗ, ಇನ್ನು ಮುಂತಾದ ಸಾಧನೆಗಳನ್ನು ಮಾಡಿಕೊಳ್ಳುತ್ತಾ ನಮ್ಮ ಅಂಬರೀಶ್ ಅವರ ನೇತೃತ್ವದಲ್ಲಿ ನಾವು ಏನು ಸಾಧನೆ ಮಾಡಿದ್ರೆ ಅದು ಇನ್ನೂ ಹೆಚ್ಚಿನ ಸಾಧನೆ ಅವರ ಜೊತೆಗೆ ನಾವು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಆ ದೇವರು ಒಳ್ಳೆಯದು ಮಾಡಲಿ ಅಂತ ನಮ್ಗೆ ಇಷ್ಟು ಅವಕಾಶ ಮಾಡಿಕೊಡುತ್ತ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಇವತ್ತು 2026ನೇ ಇಸ್ವಿ ಯುಗಾದಿ ಹಬ್ಬ ತದನಂತರ ಈ ಒಂದು SJS ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಶ್ರೀ ಅಂಬರೀಶ್ ಅವರು